ರೇಷ್ಮೆ ಕೃಷಿ ಸೆರಿಕಲ್ಚರ್ ಎನ್ನುವುದು ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ಲಾಭದಾಯಕ ಹಾಗೂ ಸಾಂಪ್ರದಾಯಿಕ ಕೃಷಿ ಉದ್ಯಮಗಳಲ್ಲಿ ಒಂದಾಗಿದೆ. ಇದನ್ನು ಮುಖ್ಯವಾಗಿ 2 ಹಂತಗಳಲ್ಲಿ ಮಾಡಲಾಗುತ್ತದೆ: ಹಿಪ್ಪುನೇರಳೆ ಮಲ್ಬೇರಿ ಗಿಡಗಳ ಸಾಕಣೆ ಮತ್ತು ರೇಷ್ಮೆ ಹುಳುಗಳ ಸಾಕಾಣಿಕೆ. ರೇಷ್ಮೆ ಕೃಷಿ ತೋಟವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಪ್ರಮುಖ ಮಾಹಿತಿ ಇಲ್ಲಿದೆ. ಹಿಪ್ಪುನೇರಳೆ ಮಲ್ಬೇರಿ ತೋಟದ ನಿರ್ವಹಣೆ. ರೇಷ್ಮೆ ಹುಳುಗಳಿಗೆ ಹಿಪ್ಪುನೇರಳೆ ಎಲೆಗಳೇ ಪ್ರಮುಖ ಆಹಾರ. ಹಾಗಾಗಿ ಗುಣಮಟ್ಟದ ತೋಟವನ್ನು ಹೊಂದುವುದು ಬಹಳ ಮುಖ್ಯ. ಮಣ್ಣು ಮತ್ತು ಹವಾಮಾನ. ನೀರು ಸುಲಭವಾಗಿ ಬಸಿದು ಹೋಗುವಂತಹ ಫಲವತ್ತಾದ ಕೆಂಪು ಅಥವಾ ಕಪ್ಪು ಮಣ್ಣು ಸೂಕ್ತ. ಉತ್ತಮ ಸೂರ್ಯನ ಬೆಳಕು ಇರಬೇಕು. ತಳಿಗಳು: ವಿಮೆಸೇಕ್ವಿ, ವನೆಸ್ಮಿಸ್ 36 ಮತ್ತು ಜಿಮಿಸ್ 4 ನಂತಹ ಸುಧಾರಿತ ತಳಿಗಳು ಹೆಚ್ಚು ಎಲೆ ಇಳುವರಿ ನೀಡುತ್ತವೆ. ನಾಟಿ ವಿಧಾನ: ಸಾಲಿನಿಂದ ಸಾಲಿಗೆ 5 ಅಡಿ ಮತ್ತು ಗಿಡದ ಗಿಡಕ್ಕೆ 3 ಅಡಿ 5x3 ಅಂತರ ಅಥವಾ ಜೋಡಿ ಸಾಲು ಪದ್ಧತಿಯನ್ನು ಅಳವಡಿಸಿಕೊಂಡರೆ ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಬಳಸಿ ಉಳುಮೆ ಮಾಡಲು ಸುಲಭವಾಗುತ್ತದೆ. ನೀರಾವರಿ: ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಪದ್ಧತಿ ಅತ್ಯುತ್ತಮ. ಇದರಿಂದ ನೀರು ಮತ್ತು ಶ್ರಮ ಎರಡೂ ಉಳಿತಾಯವಾಗುತ್ತದೆ. ರೇಷ್ಮೆ ಹುಳು ಸಾಕಾಣಿಕೆ ಮನೆ ರಿಯರಿಂಗ್ ಹೌಸ್. ಹುಳುಗಳನ್ನು ಸಾಕಲು ಪ್ರತ್ಯೇಕವಾದ ಮತ್ತು ಗಾಳಿ ಬೆಳಕು ಚೆನ್ನಾಗಿ ಆಡುವಂತಹ ಮನೆಯ ಅಗತ್ಯವಿರುತ್ತದೆ. ತಾಪಮಾನ ಮತ್ತು ಆರ್ದ್ರತೆ: ರೇಷ್ಮೆ ಹುಳುಗಳಿಗೆ 25 ಡಿಗ್ರಿ ಸೆಲ್ಸಿಯಸ್ನಿಂದ 28 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮತ್ತು 70-80% ತೇವಾಂಶ ಅತ್ಯಗತ್ಯ. ಸ್ವಚ್ಛತೆ: ಹುಳು ಸಾಕಾಣಿಕೆ ಮನೆ ಮತ್ತು ಪರಿಕರಗಳನ್ನು ಚಂದ್ರಿಕೆಗಳು, ತಟ್ಟೆಗಳು ಪ್ರತಿ ಬೆಳೆಯ ಮುನ್ನ ಮತ್ತು ನಂತರ ಕಡ್ಡಾಯವಾಗಿ ಸೋಂಕುರಹಿತ ಡಿಸ್ಇನ್ಫೆಕ್ಷನ್ ಮಾಡಬೇಕು. ರೇಷ್ಮೆ ಕೃಷಿಯ ಹಂತಗಳು: ಚಾಕಿ ಸಾಕಾಣಿಕೆ: ಮೊಟ್ಟೆಯಿಂದ ಹೊರಬಂದ ಎಳೆಯ ಹುಳುಗಳಿಗೆ ಮತ್ತು ದೋನೆ ಹಂತ ಮೃದುವಾದ ಹಿಪ್ಪುನೇರಳೆ ಎಲೆಗಳನ್ನು ಕತ್ತರಿಸಿ ಕೊಡಬೇಕು. ದೊಡ್ಡ ಹುಳುಗಳ ಸಾಕಾಣಿಕೆ: 3, 4 ಮತ್ತು 5ನೇ ಹಂತದ ಹುಳುಗಳಿಗೆ ಸಂಪೂರ್ಣ ಎಲೆ ಅಥವಾ ರೆಂಬೆಗಳನ್ನು ನೀಡಲಾಗುತ್ತದೆ. ಗೂಡು ಕಟ್ಟುವುದು: 5ನೇ ಹಂತದ ಕೊನೆಯಲ್ಲಿ ಹುಳುಗಳು ಎಲೆ ತಿನ್ನುವುದನ್ನು ನಿಲ್ಲಿಸಿ ಗೂಡು ಕಟ್ಟಲು ಆರಂಭಿಸುತ್ತವೆ. ಆಗ ಅವುಗಳನ್ನು ಚಂದ್ರಿಕೆಗಳಿಗೆ ಮೊಂಟಾಜೆಸ್ ವರ್ಗಾಯಿಸಲಾಗುತ್ತದೆ. ಹುಳುಗಳು 2-3 ದಿನಗಳಲ್ಲಿ ರೇಷ್ಮೆ ಗೂಡನ್ನು ಕೋಕುನ್ಸ್ ತಯಾರಿಸುತ್ತವೆ. ರೇಷ್ಮೆ ಕೃಷಿಯ ಲಾಭಗಳು: ನಿರಂತರ ಆದಾಯ: ವರ್ಷದಲ್ಲಿ 5 ರಿಂದ 6 ಬಾರಿ ಇಳುವರಿ ಬೆಳೆ ಪಡೆಯಬಹುದು. ಪ್ರತಿ 2-3 ತಿಂಗಳಿಗೊಮ್ಮೆ ಆದಾಯ ಸಿಗುತ್ತದೆ. ಉಪ ಉತ್ಪನ್ನಗಳು: ರೇಷ್ಮೆ ಹುಳುವಿನ ತ್ಯಾಜ್ಯವನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಬಳಸಬಹುದು. ಸರ್ಕಾರದ ಪ್ರೋತ್ಸಾಹ: ರೇಷ್ಮೆ ಕೃಷಿ ಇಲಾಖೆಯಿಂದ ರೇಷ್ಮೆ ಮನೆ ನಿರ್ಮಾಣ, ತೋಟದ ಪರಿಕರಗಳು ಮತ್ತು ಹನಿ ನೀರಾವರಿಗೆ ಸಬ್ಸಿಡಿ ಲಭ್ಯವಿವೆ. ನೆನಪಿಡಿ: ರೇಷ್ಮೆ ಕೃಷಿಯಲ್ಲಿ ಯಶಸ್ಸು ಸಿಗುವುದು ತೋಟದ ಎಲೆಗಳ ಗುಣಮಟ್ಟ ಮತ್ತು ಸಾಕಾಣಿಕೆ ಮನೆಯಲ್ಲಿ ಕಾಯ್ದುಕೊಳ್ಳುವ ಸ್ವಚ್ಛತೆಯ ಮೇಲೆ. ನಿಮಗೆ ರೇಷ್ಮೆ ಕೃಷಿಯ ಯಾವ ನಿರ್ದಿಷ್ಟ ಹಂತದ ಬಗ್ಗೆ, ಉದಾಹರಣೆಗೆ ಸರ್ಕಾರದ ಸಬ್ಸಿಡಿಗಳು, ರೋಗ ನಿಯಂತ್ರಣ ಅಥವಾ ತಳಿಗಳ ಆಯ್ಕೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಮತ್ತು ಯಶಸ್ಸು ಪಡೆಯಲು ಅಗತ್ಯವಿರುವ ತಾಂತ್ರಿಕ ಹಾಗೂ ಪ್ರಾಯೋಗಿಕ ಮಾಹಿತಿ ಇಲ್ಲಿದೆ. ರೇಷ್ಮೆ ಹುಳುಗಳ ತಳಿಗಳು. ಸಿಲ್ಕ್ವರ್ಮ್ ಬ್ರೀಡ್ಸ್. ಕರ್ನಾಟಕದಲ್ಲಿ ಮುಖ್ಯವಾಗಿ 2 ರೀತಿಯ ತಳಿಗಳನ್ನು ಸಾಕಲಾಗುತ್ತದೆ. ದ್ವಿತಳಿ ಬಿವೋಲ್ಟೀನ್, ಹಳದಿಬೈ ಬಿಳಿಗೂಡು. ಇವು ಅತ್ಯಂತ ಗುಣಮಟ್ಟದ ರೇಷ್ಮೆಯನ್ನು ನೀಡುತ್ತವೆ ಮತ್ತು ಮಾರುಕಟ್ಟೆಯಲ್ಲಿ ಇವುಗಳಿಗೆ ದರ ತುಂಬಾ ಹೆಚ್ಚಿರುತ್ತದೆ. ಉದಾಹರಣೆಗೆ CSR ತಳಿಗಳು. ಇವುಗಳಿಗೆ ತಂಪಾದ ಹವಾಮಾನ ಮತ್ತು ಹೆಚ್ಚು ಕಾಳಜಿ ಬೇಕು. ಮಿಶ್ರತಳಿ ಕ್ರಾಸ್ ಬ್ರೀಡ್, CB, ಸ್ಥಳೀಯ ತಳಿ ಮತ್ತು ದ್ವಿತಳಿಗಳನ್ನು ಸಂಕರಿಸಿದ ತಳಿ. ಇವು ರೋಗನಿರೋಧಕ ಶಕ್ತಿ ಹೊಂದಿದ್ದು ನಮ್ಮ ರಾಜ್ಯದ ಉಷ್ಣ ಹವಾಮಾನಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ರೋಗಗಳು ಮತ್ತು ನಿಯಂತ್ರಣ. ಡಿಸೀಸ್ ಮ್ಯಾನೇಜ್ಮೆಂಟ್: ರೇಷ್ಮೆ ಹುಳುಗಳಿಗೆ ರೋಗ ಬಾರದಂತೆ ತಡೆಯುವುದೇ ಈ ಕೃಷಿಯ ದೊಡ್ಡ ಸವಾಲು. ಒಮ್ಮೆ ರೋಗ ಬಂದರೆ ಇಡೀ ಬೆಳೆ ನಾಶವಾಗಬಹುದು. ಹಾಲು ರೋಗ್ ಗ್ರಾಸೇರಿ ಮತ್ತು ಚುಕ್ಕೆ ರೋಗ್ ಫ್ಲಾಚೆರಿ. ಇವು ಬ್ಯಾಕ್ಟೀರಿಯಾ ಮತ್ತು ವೈರಸ್ನಿಂದ ಬರುತ್ತವೆ. ಹುಳುಗಳು ಸತ್ತು ಕಪ್ಪಾಗುತ್ತವೆ. ಪರಿಹಾರ: ತೋಟಕ್ಕೆ ಸರಿಯಾದ ಗೊಬ್ಬರ ನೀಡುವುದು ಮತ್ತು ಸಾಕಾಣಿಕೆ ಮನೆಯಲ್ಲಿ ಅತಿಯಾದ ತಾಪಮಾನ ಅಥವಾ ತೇವಾಂಶ ಇರದಂತೆ ನೋಡಿಕೊಳ್ಳುವುದು. ಸುಣ್ಣಕಟ್ಟು ರೋಗ್ ಮಸ್ಕಾರ್ಡಿನ್. ಇದು ಶಿಲೀಂಧ್ರದಿಂದ ಫಂಗಸ್ ಬರುತ್ತದೆ. ಹುಳುಗಳು ಸತ್ತು ಸುಣ್ಣದ ಕೋಲಿನಂತೆ ಬಿಳಿಯಾಗುತ್ತವೆ. ಪರಿಹಾರ: ಮನೆಯಲ್ಲಿ ತೇವಾಂಶ ಕಡಿಮೆ ಮಾಡಲು ವಿಜೇತ ಅಥವಾ ರೇಷ್ಮೆ ಸಂಜೀವಿನಿಯಂತಹ ಸೋಂಕು ನಿವಾರಕ ಪುಡಿಯನ್ನು ಹುಳುಗಳ ಮೇಲೆ ಸೂಚ ಪ್ರಮಾಣದಲ್ಲಿ ಸಿಂಪಡಿಸಬೇಕು. ಸುಧಾರಿತ ತಂತ್ರಜ್ಞಾನಗಳು. ಅಡ್ವಾನ್ಸ್ಡ್ ಟೆಕ್ನಾಲಜೀಸ್. ಶ್ರಮ ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಇತ್ತೀಚಿನ ದಿನಗಳಲ್ಲಿ ಈ ಕೆಳಗಿನ ಪದ್ಧತಿಗಳನ್ನು ಬಳಸಲಾಗುತ್ತಿದೆ. ರೆಂಬೆ ಬೇಸಾಯ ಪದ್ಧತಿ. ಶೆಲ್ಫ್ ಬೈ ಶೂಟ್ ರಿಯರಿಂಗ್. ಮೊದಲೆಲ್ಲ ಎಲೆಗಳನ್ನು ಬಿಡಿಬಿಡಿಯಾಗಿ ಬಿಡಿಸಿ ಹುಳುಗಳಿಗೆ ಹಾಕಲಾಗುತ್ತಿತ್ತು. ಆದರೆ ಈಗ ಇಡೀ ರೆಂಬೆಯನ್ನೇ ಕತ್ತರಿಸಿ ನೇರವಾಗಿ ರ್ಯಾಕ್ಸ್ ಮೇಲೆ ಜೋಡಿಸಲಾಗುತ್ತದೆ. ಇದರಿಂದ 70% ಕಾರ್ಮಿಕರ ಶ್ರಮ ಉಳಿತಾಯವಾಗುತ್ತದೆ. ಪ್ಲಾಸ್ಟಿಕ್ ಚಂದ್ರಿಕೆಗಳು. ಪ್ಲಾಸ್ಟಿಕ್ ಮೌಂಟೇಜಸ್. ಸಾಂಪ್ರದಾಯಿಕ ಬಿದಿರಿನ ಚಂದ್ರಿಕೆಗಳಿಗಿಂತ ಪ್ಲಾಸ್ಟಿಕ್ ಚಂದ್ರಿಕೆಗಳು ಹಗುರ,
ಸ್ವಚ್ಛಗೊಳಿಸಲು ಸುಲಭ ಮತ್ತು ಇವುಗಳಲ್ಲಿ ಗೂಡುಗಳು ಉತ್ತಮ ಗುಣಮಟ್ಟದಲ್ಲಿ ಮೂಡಿಬರುತ್ತವೆ. ಸರ್ಕಾರ